ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವರ್ಷಾ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಸೊ ವಿಡಿಯೋ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಎಲ್ಲಿದ್ದೀನಿ ಅಂತ. ಕಬ್ಬನ್ ಪಾರ್ಕಿಗೆ ಹೋಗಿದ್ವಿ. ಆಲ್ಮೋಸ್ಟ್ ಬೆಂಗಳೂರಲ್ಲಿರೋರಿಗೆ ಗೊತ್ತಿರುತ್ತೆ ಕಬ್ಬನ್ ಪಾರ್ಕ್. ತುಂಬ ದಿನವೇ ಆಗಿತ್ತು ಹೋಗಿ. ಸೊ ಹಾಗೆ ವಿ ಥಾಟ್ ಆಫ್ ಗೋಯಿಂಗ್. ಮೇಜರ್ಲಿ ಮತ್ತೆ ಬೋಟಿಂಗ್ ಓಪನ್ ಆಗಿದೆಯಲ್ಲ, ಸೊ ಬೋಟಿಂಗ್ಗೆ ಮೇಯ್ನಾಗಿ ಹೋಗೋಣ ಅಂತ ಹೋಗಿದ್ವಿ ನಾವು ಹೋಗಿದ್ದು ವೀಕೆಂಡ್ ಆಗಿದ್ದರಿಂದ ಸ್ವಲ್ಪ ರಶ್ ಇತ್ತು. ಅಂದರೆ ಎಂಟ್ರಿ ಫೀಸ್ ಇದೆ, ಹಾಗೆ ಒಳಗಡೆ ನೀವು ಯಾವುದೋ ಒಂದು ಟಾಯ್ ಟ್ರೈನ್ ತೊಗೊಳ್ಬೋದು, ಇಲ್ಲ ಬೋಟಿಂಗ್ ತೊಗೊಬೋದು. ಸೊ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇದೆ, ಅದಕ್ಕೆ ನೀವು ಆಚೆನೇ ತೊಗೊಳ್ಬೇಕಾಗತ್ತೆ ಅದು ಎಂಟ್ರಿ ಫೀ. ಸೊ ಇಲ್ಲಿ ಎಂಟ್ರೆನ್ಸ್ ಫೀ ಬಂದು 20 ರೂಪೀಸ್ ಆಗುತ್ತೆ, ಬೋಟಿಂಗ್ಗೆ 30 ರೂಪೀಸ್, ಹಾಗೆ ಟಾಯ್ ಟ್ರೈನ್ಗೆ 30 ರೂಪೀಸ್ ಆಗುತ್ತೆ. ಇಲ್ಲಿ ನಾವು ಎಂಟ್ರಿ ಟಿಕೆಟ್ ತೊಗೊಂಡು ಇನ್ನು ಫಸ್ಟ್ ನಾವು ಬೋಟಿಂಗ್ ಕಡೆ ಹೋದ್ವಿ. ಬಿಕಾಸ್ ಟ್ರೈನ್ ಇಲ್ಲಿ ನೋಡ್ಬೋದು ಸಖತ್ ರಶ್ ಇತ್ತು, ತುಂಬಾ ಕ್ಯೂ ಇತ್ತು. ಸೊ ವಿ ಥಾಟ್ ಆಫ್ ಬೋಟಿಂಗ್ ಮುಗಿಸ್ಕೊಂಡು ಆಮೇಲೆ ಬರೋಣ ಟ್ರೈನ್ಗೆ ಅಂತ ಫಸ್ಟ್ ಬೋಟಿಂಗ್ ಕಡೆಗೆ ಹೋದ್ವಿ ನಾವು. ಸೊ ನಾನು ಚಿಕ್ಕವಳಿದ್ದಾಗ ಕಬ್ಬನ್ ಪಾರ್ಕ್ಗಂತೂ ತುಂಬ ಸರಿನೇ ಹೋಗಿದ್ದೀನಿ. ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಿದ್ರು ಮೇಜರಾಗಿ ಟ್ರೈನ್ ಆಡೋದಕ್ಕೋಸ್ಕರನೇ. ಸೊ ಈ ಟಾಯ್ ಟ್ರೈನ್ ನೋಡಿನೇ ಒಂಥರ ಟ್ರೈನ್ ನೋಡಿನೇ ಎಕ್ಸೈಟ್ಮೆಂಟ್ ಲೆವೆಲ್ ಅಲ್ವಾ. ಚಿಕ್ಕವರಿದ್ದಾಗ ಟ್ರೈನಲ್ಲಿ ಹೋಗೋಣ ಹೆಂಗೆ ಒಂಥರ ಚೆನ್ನಾಗಿರುತ್ತೆ ಅನ್ನೋದು ಎಕ್ಸೈಟ್ಮೆಂಟ್ ಲೆವೆಲ್. ಸೊ ಆಗಲೆಲ್ಲ ಇಷ್ಟೊಂದು ರಶ್ ಇರ್ತಿರ್ಲಿಲ್ಲ. ಈ ಥರ ಕ್ಯೂ ಆಗಲಿ ಲೈಕ್ ಇಷ್ಟು ವೀಕೆಂಡ್ ಬಂದಿದ ತಕ್ಷಣ ಇಷ್ಟೊಂದು ರಶ್ ಆಗ್ತಿರ್ಲಿಲ್ಲ. ಆಲ್ಮೋಸ್ಟ್ ಎವ್ರಿ ಸಂಡೇಸ್ ಇಲ್ಲ ಆಲ್ಟರ್ನೇಟಿವ್ ಸಂಡೇಸ್ ಅಂತೂ ಅಪ್ಪ ಕರ್ಕೊಂಡು ಹೋಗ್ತಿದ್ರು ಕಬ್ಬನ್ ಪಾರ್ಕ್ಗೆ. ಹೇಳೋದಲ್ಲ ಮೇಜರಾಗಿ ಟ್ರೈನ್ ಆಡೋದಕ್ಕೋಸ್ಕರ. ಹಾಗೆ ಬೋಟಿಂಗ್ ಕೂಡ ಇತ್ತು ಆವಾಗ. ಸೊ ಸ್ವಲ್ಪ ದಿನ ಆದಮೇಲೆ ಬೋಟಿಂಗ್ ಆ್ಯಕ್ಚುಲಿ ಕ್ಲೋಸ್ ಆಗಿತ್ತು, ಇವಾಗ ಮತ್ತೆ ರೀಓಪನ್ ಆಗಿದೆ. ಸೊ ಅದಕ್ಕಂತಲೇ ನಾವು ಹೋದ್ವಿ. ಹಾಗೆ ಟ್ರೈನ್ ಫಸ್ಟ್ ಹೋಗಬೇಕಂತ ಪ್ಲ್ಯಾನ್ ಇರಲಿಲ್ಲ. ಸೊ ಬರೀ ಬೋಟಿಂಗ್ ಟಿಕೆಟ್ ಒಂದು ತೊಗೊಂಡು ಹೋಗಿದ್ವಿ. ಇನ್ ಕೇಸ್ ಏನಾದರೂ ಬೋಟಿಂಗ್ ಬೇಗ ಆದರೆ ಟ್ರೈನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ತುಂಬ ದಿನ ಹಾಗೆ ಆಗಿತ್ತಲ್ಲ, ವಿತೌಟ್ ಆಫ್ ಜಸ್ಟ್ ಹಾಗೆ ಹೋಗೋಣ ಅಂತ. ಈಗ ಇಲ್ಲಿ ನೀವೇನು ನೋಡ್ತಿದ್ದೀರಾ, ಈ ಡ್ರ್ಯಾಗನ್ ಟ್ರೈನ್ ಆಗಿರಲಿ ಇಲ್ಲ ಈ ಡ್ರ್ಯಾಗನ್ ಸ್ವಿಂಗ್, ಹಾಗೆ ಈ ಒಂದು ಗೇಮ್ಸ್ಗೆಲ್ಲ ನೀವು ಒಳಗಡೆನೇ ಟಿಕೆಟ್ ತೊಗೊಳ್ಬೋದು. ಜಸ್ಟ್ ಟಾಯ್ ಟ್ರೈನ್ ಹಾಗೆ ಬೋಟಿಂಗ್ಗೆ ಮಾತ್ರ ನೀವು ಆಚೆನೇ ಟಿಕೆಟ್ ತೊಗೊಳ್ಬೇಕಾಗತ್ತೆ. ಸೊ ನಾವಿಲ್ಲಿ ಬೋಟಿಂಗ್ಗೆ ಟಿಕೆಟ್ ತೊಗೊಂಡಿದ್ವಲ್ಲ, ಸೊ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಬೋಟಿಂಗ್ ಫಸ್ಟ್. ಸೊ ವೀಕೆಂಡಲ್ಲಿ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ನೀವು ಇಲ್ಲಿ ಪ್ಲ್ಯಾನ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಕ್ರೌಡ್ ಅವಾಯ್ಡ್ ಮಾಡಬೇಕು ಅಂದರೆ ವೀಕ್ ಡೇಸ್ ಬಂದರೆ ಇಟ್ಸ್ ಅ ಬೆಟರ್ ಚಾಯ್ಸ್ ಇಸ್ ವಾಟ್ ಐ ಸಜೆಸ್ಟ್. ಬಿಕಾಸ್ ಯೂಶಲಾಗಿ ಗೊತ್ತಿರುತ್ತೆ ಅಲ್ವಾ, ವೀಕೆಂಡ್ಸ್ ಅಂದ್ರೇ ಕ್ರೌಡ್ ಜಾಸ್ತಿ ಇರುತ್ತೆ. ಬೋಟಿಂಗ್ ನಾವು ಮುಂಚೆ ಹೋದಾಗ ಈ ಒಂದು ಜಾಗದಲ್ಲಿರಲಿಲ್ಲ, ಅಂದರೆ ಕಬ್ಬನ್ ಪಾರ್ಕಲ್ಲೇ ಸ್ವಲ್ಪ ಬೇರೆ ಕಡೆ ಇತ್ತು. ಸೊ ನಾನು ಹೇಳ್ತಿರೋದು ಬಂದು ಒಂದು 6 to 7 years ಬ್ಯಾಕ್ ನಾನು ಹೋಗಿದ್ದಿದ್ದು. ಸೊ ಈಗ ಬಂದು ಈ ರೀತಿ ಇದೆ, ನೀವು ನೋಡ್ಬೋದು. ಇಲ್ಲಿ ವೀಕೆಂಡ್ ಹೇಳೋದ್ನಲ್ಲ, ರಶ್ ಅಂತೂ ತುಂಬಾ ಇತ್ತು. ಆಲ್ಮೋಸ್ಟ್ ಒಂದು 20 minutes ಆಯಿತು ಕ್ಯೂನೆಲ್ಲ ಪಾಸ್ ಆಗಿ ರೀಚ್ ಆಗೋ ಅಷ್ಟರಲ್ಲಿ. ಬಟ್ ಇಟ್ ವಾಸ್ ಟೋಟಲಿ ವರ್ತ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಒಂದು ವೀಕೆಂಡಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾನು ಆಗಲೇ ಹೇಳೋದಲ್ಲ. ಸೊ ಆ ಥರ ಇದ್ದಾಗ ನೀವು ಇಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಸೊ ಬೋಟಿಂಗ್ ಅಂದರೆ ಇಲ್ಲಿ ಒಂದು ಸರ್ಕಲ್ ಥರ ಇದೆಯಲ್ಲ, ಸೊ ಇಲ್ಲಿ ಬಂದು ಒಂದು 2 rounds ಇರುತ್ತೆ, ಕಂಪ್ಲೀಟ್ 2 rounds ಇರುತ್ತೆ. ಫಾರ್ ಎಂಟ್ರಿ ಟಿಕೆಟ್ ಆ್ಯಸ್ ಐ ಟೋಲ್ಡ್ ಇಟ್ ವಾಸ್ 30 ರೂಪೀಸ್. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಸೊ ಈ ಒಂದು ರೌಂಡ್ ಬಂದು 2 round ಇರುತ್ತೆ.
ಆಲ್ಮೋಸ್ಟ್ ಮುಗಿತಾ ಬಂತು. ಇನ್ನು ಟೈಮಿಂಗ್ಸ್ ಬರೋದಾದರೆ 5 or 5:30ವರೆಗೂ ಇರುತ್ತೆ. ವೀಕೆಂಡ್ಸ್ ಏನಾದರೂ ಕ್ರೌಡ್ ಹೆವಿ ಇದ್ದರೆ 6:30 ಇರುತ್ತೆ, 6:30ವರೆಗೂ ಇರುತ್ತೆ ಅಂತ ಹೇಳಿದರು. ಚೆನ್ನಾಗಿದೆ. ಇಟ್ ವಾಸ್ ಅ ಪ್ರಿಟಿ ರೀಸೆಂಟ್ ಒನ್. 2 ರೌಂಡ್ಸ್ ಇರುತ್ತೆ. ವರ್ತ್ ಫಾರ್ 30 rupees ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನನ್ನ ತಂಗಿನ ಕೇಳ್ತಿದ್ದೆ ಹೇಗಿತ್ತು ಬೋಟಿಂಗ್ ಅಂತ. ಹಾಗೆ ನೆಕ್ಸ್ಟ್ ಇನ್ನು ಟೈಮ್ ಇದ್ದಿದ್ದರಿಂದ ಹಾಗೆ ಟ್ರೈನ್ ಸುಮ್ಮನೆ ಹೋಗೋಣ, ತುಂಬ ದಿನ ಆಗಿತ್ತಲ್ಲ ಅಂತ ಹಾಗೆ ಟಿಕೆಟ್ ತೊಗೊಂಡು ಇನ್ನು ಟ್ರೈನ್ ಕಡೆ ಹೋದ್ವಿ ನಾವು. ಇಲ್ಲಿ ಇನ್ನೇನು ಕ್ಲೋಸಿಂಗ್ ಟೈಮ್ ಆಗಿದ್ದರಿಂದ ಕ್ಯೂ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ನಾವು ಹೋದ್ವಿ. ಇನ್ನು ಟೈಮ್ ಆಲ್ಮೋಸ್ಟ್ 6 o'clock ಆಗಿತ್ತು. ಸೊ ಇಲ್ಲಿ ಒಂದಷ್ಟು ಬ್ಯಾಚ್ವರೆಗೂ ಅಲೋ ಮಾಡ್ತಾರೆ. ಲೈಕ್ ಒಂದು ಟ್ರೈನ್ ಬ್ಯಾಚ್ಗೆ ನೀವು ಇಲ್ಲಿ ನೋಡ್ಬೋದು. ವಾಯ್ಸ್ ಓವರ್ ಕೊಡಬೇಕಾದ್ರೆ ಥ್ರೋಟ್ ಇನ್ಫೆಕ್ಷನ್ ಹಾಗೆ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ. ಸೊ ಇಲ್ಲಿ ಎಂಟ್ರೆನ್ಸ್ ಒಂದು ಸೈಡಿಂದ ಆಗಿದ್ರೆ ಎಕ್ಸಿಟ್ ದ ಆಪೋಸಿಟ್ ಸೈಡಲ್ಲಿದೆ, ಸೊ ದ್ಯಾಟ್ ಮಿಕ್ಸಪ್ ಆಗಲ್ಲ ಅಂತ. ಸೊ ಇಲ್ಲಿ ಇನ್ನು ಕೂತ್ಕೊಂಡ್ವಿ. ಇವಳಿಗೂ ಎಕ್ಸೈಟ್ಮೆಂಟ್ ತುಂಬಾ ಇತ್ತು, ತುಂಬ ದಿನ ಆಗೈತಲ್ಲ ಇನ್ನು. ಚೆನ್ನಾಗಿತ್ತು. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಗೇಟ್ಸ್ ಇರುತ್ತೆ, ಈ ರೀತಿ ಲಾಕ್ಸ್ ಇರುತ್ತೆ. ಇದಕ್ಕೆ ಲಾಕ್ ಹಾಕಿದ್ಮೇಲೆ ವಿ ಆರ್ ರೆಡಿ ಟು ಗೋ. ಸೊ ಈ ಟ್ರೈನ್ ರೈಡ್ ಬಂದು ಆಲ್ಮೋಸ್ಟ್ 5 to 7 minutes ಇರುತ್ತೆ. ಸೊ ಈ ಒಂದು ಟ್ರೈನ್ ರೌಂಡ್ ಇರುತ್ತಲ್ಲ, ಇದರಲ್ಲಿ ನೀವು ಆಲ್ಮೋಸ್ಟ್ ಕಬ್ಬನ್ ಪಾರ್ಕಿನ ಪ್ಲೇ ಏರಿಯಾ ಕಂಪ್ಲೀಟಾಗಿ ನೋಡ್ಬೋದು ನೀವು. ಈಗ ಇಲ್ಲಿ ನೀವು ನೋಡ್ತಿರೋದು ಬಂದು ಕಬ್ಬನ್ ಪಾರ್ಕ್ ಒಳಗಡೆ, ಅಂದರೆ ಪ್ಲೇ ಏರಿಯಾ ಕಂಪ್ಲೀಟಾಗಿ ಟಾಯ್ ಟ್ರೈನ್ ಆಗಿರಲಿ, ಬೋಟಿಂಗ್ ಇಲ್ಲ ಡ್ರ್ಯಾಗನ್ ಟ್ರೈನ್, ಸ್ಲೈಡ್ ಇದೆಲ್ಲ ಒಳಗಡೆ ಇರುತ್ತೆ. ಈ ರೀತಿಯ ಹಾಗೆ ಮಕ್ಕಳಿಗೆ ಇಲ್ಲಿ ಆಟ ಆಡೋದಕ್ಕೆಲ್ಲ ದಿಸ್ ಇಸ್ ಕಬ್ಬನ್ ಪಾರ್ಕ್ ಇನ್ಸೈಡ್. ಇನ್ನು ಆಚೆ ಕಬ್ಬನ್ ಪಾರ್ಕ್ ಔಟ್ಸೈಡ್ ಅಂದರೆ ನಿಮಗೆ ಎಂಟ್ರಿ ಫೀಸ್ ಅಂಥದ್ದು ಆ ಥರದ್ದು ಏನೂ ಇರಲ್ಲ. ಅಂದರೆ ನಿಮಗೆ ಅರ್ಲಿ ಮಾರ್ನಿಂಗ್ ವಾಕ್ ಆಗಿರಲಿ ಇಲ್ಲ ಬ್ಯಾಡ್ಮಿಂಟನ್ ಆಡೋದಕ್ಕೆ, ಸೊ ಈ ಥರದಕ್ಕೆಲ್ಲ ಚೆನ್ನಾಗಿರುತ್ತೆ. ಹಾಗೆ ಅಲ್ಲಿ ಗ್ರೀನ್ರಿ ತುಂಬ ಚೆನ್ನಾಗಿದೆ. ಲೈಕ್ ನೀವು ಈ ಥರ ಫ್ಯಾಮಿಲಿ ಇಲ್ಲ ಫ್ರೆಂಡ್ಸ್ ಆಗಲಿ ಇರುತ್ತೆ ಪಿಕ್ನಿಕ್ ಥರನೂ ಪ್ಲ್ಯಾನ್ ಮಾಡ್ಕೊಬೋದು. ಸೊ ನಾನು ಆ್ಯಕ್ಚುಲಿ ವೀಡಿಯೋ ಮಾಡೋಣ ಅಂತಲೇ ಅಂದ್ಕೊಂಡೆ, ಬಟ್ ಟೈಮ್ ಸಾಕಾಗಲಿಲ್ಲ. ಆಲ್ರೆಡಿ ಟೈಮ್ 6 ಅಂತ ಹೇಳಿದ್ನಲ್ಲ. ಸೊ ಇನ್ನು ಈ ಟ್ರೈನೆಲ್ಲ ಮುಗಿಸ್ಕೊಂಡು ಇನ್ನು ಆಚೆ ಹೋಗೋ ಅಷ್ಟರಲ್ಲಿ ಟೈಮ್ 6:30, 6:45 ಆಗ್ತಿತ್ತು. ಸೊ ನಾನು ಆಗಲೇ ಹೇಳಿದ್ನಲ್ಲ ಕಬ್ಬನ್ ಪಾರ್ಕ್ ಔಟ್ಸೈಡ್ ಎಂಟ್ರಿ. ಸೊ ಅಲ್ಲಿ ಎಂಟ್ರಿ ಫೀಸ್ ಏನೂ ಇರಲ್ಲ. ಅರ್ಲಿ ಮಾರ್ನಿಂಗ್ ನಿಮಗೆ ವಾಕಿಂಗ್ ಮಾಡಬೇಕು ಇಲ್ಲ ಈವ್ನಿಂಗ್ ಆಗಿ ವಾಕಿಂಗ್ಗೆ ತುಂಬ ಚೆನ್ನಾಗಿರುತ್ತೆ. ವಿತ್ ಗ್ರೀನ್ರಿ ಕಂಪ್ಲೀಟ್ ಫುಲ್ ಗ್ರೀನ್ರಿ ಆಗಿರುತ್ತಲ್ಲ, ಚೆನ್ನಾಗಿರುತ್ತೆ. ಹಾಗೆ ನೀವು ಬ್ಯಾಡ್ಮಿಂಟನ್ ತೊಗೊಂಡೋಗಿ ಕೂಡ ಆಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಆವಾಗೆಲ್ಲ ನಾವು ಕಸಿನ್ಸ್ ಜೊತೆ ಹೋಗ್ತಿದ್ದೆ ನಾನು. ಅಲ್ಲಿ ಬಂದು ಸೈಕ್ಲಿಂಗ್ ಇರ್ತಿತ್ತು. ಲೈಕ್ ಟ್ರಕ್ಕಲ್ಲಿ ಒಂದಷ್ಟು ಸೈಕಲ್ಸ್ನ ತೊಗೊಂಡು ಬರ್ತಿದ್ರು. ಆಧಾರ್ ಕಾರ್ಡ್ ಕೊಟ್ಟರೆ ಫಾರ್ ಸಮ್ ಟೈಮ್ ಒಂದು 15 to 20 minutesವರೆಗೂ ಸೈಕ್ಲಿಂಗ್ ಅಂತ ಕೊಡ್ತಿದ್ರು ಆಧಾರ್ ಕಾರ್ಡ್ ಪ್ರೊವೈಡ್ ಮಾಡಿದ್ರೆ.
ಸೊ ಅದೊಂಥರ ಮೆಮೊರೀಸ್ ಕೂಡ ಇದೆ, ತುಂಬ ಚೆನ್ನಾಗಿತ್ತು. ಸೊ ಆದರೆ ನಾನಿಲ್ಲಿ ಕ್ಲಿಪ್ಪಿಂಗ್ ಕೂಡ ಫೋಟೋಸ್ ಹಾಕ್ತೀನಿ ಆವಾಗ ಸೈಕ್ಲಿಂಗ್ದು. ದಿಸ್ ಇಸ್ ವೆರಿ ಲಾಂಗ್ ಬ್ಯಾಕ್ ನಾನು ಹೇಳ್ತಿರೋದು ಒಂದು, ಅಂದರೆ ಬಿಫೋರ್ ಕೋವಿಡ್ ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಬಿಫೋರ್ ನಾನು ಹೇಳ್ತಿರೋದು. ಆಧಾರ್ ಕಾರ್ಡ್ ಕೊಟ್ಟರೆ ಈ ರೀತಿ ಸೈಕಲ್ಸ್ನ ಕೊಡ್ತಿದ್ರು. ಬಟ್ ಐ ಡೋಂಟ್ ಥಿಂಕ್ ಇವಾಗ ಇದೆ ಅಂತ, ಬಿಕಾಸ್ ನಾನು ಲಾಸ್ಟ್ ಟೈಮ್ ಕೇಳಿದಾಗಲೇ ಇಲ್ಲ ಈ ರೀತಿ ಸ್ಟಾಪ್ ಆಗಿದೆ ಅಂತ ಹೇಳಿದ್ರು, ಲೈಕ್ ಈ ಥರ ಸೈಕಲ್ಸ್ ಪ್ರೊವೈಡ್ ಮಾಡೋದು. ಸೊ ಇಟ್ ವಾಸ್ ಎ ನೈಸ್ ಟೈಮ್ ಅಂತಲೇ ಹೇಳ್ಬೋದು, ಚೆನ್ನಾಗಿತ್ತು. ಕಸಿನ್ಸ್ ಜೊತೆ ಹೋಗ್ತಿದ್ವಿ, ಕಸಿನ್ಸ್ ಜೊತೆ ಹೋಗಿ ಒಂದಷ್ಟು ಸೈಕಲ್ ಮಾಡಿ, ಅಂದರೆ ಅರ್ಲಿ ಮಾರ್ನಿಂಗ್ ಅಲ್ವಾ, ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನೀವು ನೋಡ್ತಿರೋದು ಬಂದು ಅಕ್ವೇರಿಯಮ್ ಇದು ದಿಸ್ ಇಸ್ ಔಟ್ಸೈಡ್ ಕಬ್ಬನ್ ಪಾರ್ಕ್, ಅಂದರೆ ಸಪ್ರೇಟ್ ಫೀ ಇದೆ, 15 ರೂಪೀಸ್ ಏನೋ ಇದೆ. ಐ ಆಮ್ ನಾಟ್ ಶ್ಯೂರ್ ಬಿಕಾಸ್ ನಾವು ಹೋಗೋಕ್ಕಾಗಲಿಲ್ಲ, ಟೈಮ್ ಆಗಿದ್ದರಿಂದ. ಇನ್ನು ಹಾಗೆ ಕಬ್ಬನ್ ಪಾರ್ಕಲ್ಲಿ ಫಿಶ್ ಕ್ಯಾಂಟೀನ್ ಕೂಡ ಫೇಮಸ್, ಯಾರಿಗೆ ಗೊತ್ತಿದೆ ಅಂತ ಗೊತ್ತಿದ್ರೆ ಕಾಮೆಂಟಲ್ಲಿ ಹಾಕಿ. ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ಒನ್ ಡೇ ನೀವು ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು, ಬಿಕಾಸ್ ಪಕ್ಕದಲ್ಲಿ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ ಇದೆಯಲ್ಲ, ಸೊ ಅಲ್ಲಿಗೆ ಹೋಗಿ ನೀವು ಇಲ್ಲಿ ಕಬ್ಬನ್ ಪಾರ್ಕಿಗೆ ಬಂದರೆ ಇಟ್ ವಿಲ್ ಬಿ ಅ ಕಂಪ್ಲೀಟ್ ಡೇ, ಪ್ರೊಡಕ್ಟಿವ್ ಡೇ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.